ತುಂಬ ಖುಷಿ ಆಗ್ತಿದೆ. ಇದೇ ನಂಗೆ ಯಾವತ್ತೂ ಇಷ್ಟು ಪರ್ಸಂಟೇಜ್ ಆಗಲಿ ಇಷ್ಟು ಮಾರ್ಕ್ ಬಂದಿದ್ದಿಲ್ಲ. ನನ್ನ ಪರಿಶ್ರಮದಿಂದನೇ ನಮ್ಮ ಮನೆಯವ್ರ ಸಪೋರ್ಟಿಂದ ಕಾಲೇಜ್ ಟೀಚರ್ಸ್ ಸಪೋರ್ಟಿಂದನೇ ಇಷ್ಟು ಒಳ್ಳೆ ಮಾರ್ಕ್ ಬರೋಕ್ಕೆ ಸಾಧ್ಯ. ಫಸ್ಟ್ ಪಿ ಯು ಸಿಲಿ ಮೊದಲು ಕ್ಲಾಸ್ಗೆ ಸೆಕೆಂಡ್ ಬಂದಿದ್ದೆ. ಅದು ತುಂಬ ಖುಷಿ ಕೊಟ್ಟಿತ್ತು. ಇದು ಮತ್ತೆ ಜಾಸ್ತಿ ಖುಷಿ ಕೊಡ್ತಿದೆ. ಫಸ್ಟ್ ಪಿ ಯು ಸಿಲಿ ನಾನು ಗಿಂತ ಸೆಕೆಂಡ್ ಪಿ ಯು ಸಿಲಿ ಕಾಲೇಜ್ಗೆ ಫಸ್ಟ್ ಬಂದಿದ್ದು ತುಂಬ ಖುಷಿ ಇದೆ. ಗ್ರಾಮೀಣ ಭಾಗದಲ್ಲಿರೋ ನಾವು ಇಷ್ಟು ಮಾರ್ಕ್ ತೆಗೆದ್ರೆ ಅಥವಾ ಇದಕ್ಕಿಂತ ಕಮ್ಮಿ ಮಾರ್ಕ್ ತೆಗೆದ್ರೆ ನಮ್ಮನ್ನು ತುಂಬ ಜಾಸ್ತಿ ಗ್ರೇಟ್ ಅಂತೆಲ್ಲ ಕರೀತಾರೆ. ಇಷ್ಟು ಮಾರ್ಕ್ ತೆಗೆದಿದ್ದು ನಮ್ಮ ಪಕ್ಕದ ಮನೆಯವ್ರಿಗಾಗಲಿ ನಮ್ಮ ಕಾಲೇಜಿನವ್ರಿಗಾಗಲಿ ನನ್ನ ಫ್ರೆಂಡ್ಸ್ಗಾಗಲಿ ತುಂಬ ಖುಷಿ ಇದೆ. ಅವರೆಲ್ಲರೂ ನನಗೆ ವಿಶಸ್ ಕೂಡ ತಿಳಿಸಿದ್ರು. ತುಂಬ ಖುಷಿ ಆಯಿತು. ನಾನು ಮಂದಾರ್ತಿ ಪಿ ಯು ಕಾಲೇಜಲ್ಲಿ ಕಲ್ತಿದ್ದು. ಮೊದಲು ನಾನು ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕಾಮರ್ಸ್ ಮಾಡಬೇಕು ಅಂತಲೇ ಇತ್ತು. ಯಾವ ಕಾಲೇಜಿಗೆ ಹೋಗಬೇಕು ಅಂದ್ಕೊಂಡಾಗ ತುಂಬ ದೊಡ್ಡ ಕಾಲೇಜಿಗೆ ಹೋಗೋಕ್ಕಿಂತ ಈ ಥರ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗಿ ನಮ್ಮ ಪ್ರದರ್ಶನಗಳನ್ನು ಅಲ್ಲಿ ತೋರಿಸಿ ಗೌರ್ಮೆಂಟ್ ಕಾಲೇಜಲ್ಲೂ ಒಳ್ಳೆ ಎಜುಕೇಷನ್ ಇರುತ್ತೆ ಅಂತ ನಾನು ಅಲ್ಲಿಗೆ ಹೋದೆ. ಕಾಮರ್ಸ್ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಸರ್ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನೇ ಡೌಟ್ಸ್ಗಳಾಗಿರ್ಬೋದು, ನಮಗೆ ಏನೇ ಇದಾದರೂ ಕೂಡ ಅಥವಾ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಓದೋದ್ರಲ್ಲಿ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಕಡೆಯಿಂದ ಬೇರೆ ಎಕ್ಸಾಮ್ಗಳೆಲ್ಲ ನಮ್ಮ ಕಡೆಯಿಂದ ತಪ್ಪಾದರೂ ಕೂಡ ಅದು ಹೇಗೆ ಸರಿ ಮಾಡ್ಕೋಬೇಕು, ಎಕ್ಸಾಮಲ್ಲಿ ಅದನ್ನ ಹೇಗೆ ಬರಿಬೇಕು ಅಂತೆಲ್ಲ ನಮಗೆ ಹೇಳ್ಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು ಕಾಲೇಜ್. ನಮ್ಮ ಕ್ಲಾಸ್ ಟೀಚರ್ ಸುಪ್ರೀತಾ ಮ್ಯಾಮ್, ಅವರು ತುಂಬ ಸಪೋರ್ಟಿವ್. ನಮ್ಮಿಂದ ಏನು ತಪ್ಪಾಗಿರಲಿ ಅಥವಾ ನಮ್ಮಿಂದ ಏನು ಸರಿಯಾಗಿರಲಿ, ತಪ್ಪಾಗಿದ್ದರೆ ಬೈದು ಇದು ಹಾಗೆ ಮಾಡಬೇಕಂತ ಹೇಳ್ತಾರೆ. ಸರಿಯಾಗಿದ್ದರೆ ಬಂದು ನೀವು ಕರೆಕ್ಟಾಗಿ ಮಾಡಿದ್ದೀರ ಅಂದರೆ ತುಂಬ ಖುಷಿಪಟ್ಟು ಹೇಳ್ತಾರೆ. ಅವ್ರು ನಮಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಬಂದರೂ ಕೂಡ ನಮಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ಆ ಮ್ಯಾಮ್. ಅದರಿಂದ ನಾವು ಒಳ್ಳೆ ಓದೋಕ್ಕಾಗಿರ್ಬೋದು ಅಥವಾ ಅವರೊಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಾನು, ನನ್ನ ಅಮ್ಮ, ನನ್ನ ತಂಗಿ. ನಾನು 4ನೇ ಕ್ಲಾಸ್ ಇರುವಾಗಲೇ ನನ್ನ ಅಪ್ಪ ತೀರಿ ಹೋದರು. ಆವತ್ತಿಂದ ನಮ್ಮಮ್ಮನೇ ನಮ್ಮಿಬ್ಬರನ್ನ, ನನ್ನ ಮತ್ತು ನನ್ನ ತಂಗಿನ ನೋಡ್ಕೋತಿರೋದು. ನನಗೆ ನಮ್ಮ ಪಕ್ಕದ ಮನೇಲಿ ನಮ್ಮ ದೊಡ್ಡಮ್ಮ ಮತ್ತು ಅವ್ರ ಮಕ್ಕಳು ಇರ್ತಾರೆ. ನಮ್ಮ ಮನೇಲಿ ನಾನು, ನನ್ನ ಅಮ್ಮ, ನನ್ನ ತಂಗಿ ಮಾತ್ರ ಇರ್ತೀವಿ. ಅವರು ಗೇರು ಬೀಜ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ತಂಗಿ ಈಗ 10th ಫೈನಲ್ಸ್ ಬರೆದಿದ್ದಾಳೆ. ಇನ್ನು ಅವಳ ರಿಸಲ್ಟ್ ನೋಡಬೇಕು. ನಾನು ತ್ರಿಷಾ ಕಾಲೇಜಲ್ಲಿ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಮೊದಲಿಂದನೂ. ಅಂದರೆ ಈ ಫೋನಲ್ಲೆಲ್ಲ ಗೊಂಬೆ ಕಾರ್ಟೂನ್ಗಳ ಚಿತ್ರ ಬಂದರೆ ಅದನ್ನ ಬಿಡಿಸ್ತಿದ್ದೆ. ಆದಮೇಲೆ ಹೀಗೆ ಅದು ಜಾಸ್ತಿ ಬಂದು ತುಂಬ ಚೆನ್ನಾಗಿರೋ ಚಿತ್ರಗಳನ್ನೆಲ್ಲ ಬಿಡಿಸಿ ಅಮ್ಮಂಗೆ, ದೊಡ್ಡಮ್ಮಂಗೆ, ಟೀಚರ್ಸ್ಗೆಲ್ಲ ತೋರಿಸಿ ಅವ್ರ ಹತ್ರ ಬೇಷ್ ಅಂತ ಅನ್ಸ್ಕೊಂಡಿದ್ದೆ. ಡ್ರಾಯಿಂಗ್ ನನ್ನ ಹವ್ಯಾಸ. ಇಲ್ಲ, ಡ್ರಾಯಿಂಗ್ ಅಂತ ನಾನು ಎಲ್ಲಿ ಕಾಂಪಿಟೇಷನ್ ಅಂತ ಹೋಗಿಲ್ಲ. ಅದನ್ನು ಬಿಟ್ಟು ಸಿಂಗಿಂಗು ಅಂದರೆ ಡಿವೋಷ್ನಲ್ ಸಾಂಗ್ಸು ಅದಕ್ಕೆಲ್ಲ ಕಾಂಪಿಟೇಟ್ ಮಾಡಿದ್ದೀನಿ. ಅದೆಲ್ಲ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಬಂದಿದೆ ಕಾಲೇಜಲ್ಲಿ. ಮತ್ತೆಲ್ಲ ಅಂದರೆ ಕಾಲೇಜಲ್ಲೆಲ್ಲ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಮಾಡಿಸ್ತಿದ್ರು. ಅಲ್ಲಿ ನಾನು ಡಿವೋಷ್ನಲ್ ಸಾಂಗ್ಸ್ಗೆ ಮತ್ತು ಆಶುಭಾಷಣಕ್ಕೆಲ್ಲ ಹೆಸರು ಕೊಟ್ಟಿದ್ದೆ. ಆಶುಭಾಷಣದಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸಿಂಗಿಂಗ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್, ಫಸ್ಟ್ ಪ್ರೈಸ್ ಬಂದಿತ್ತು. ಮುಂದಿನ ಮಕ್ಕಳಿಗೆ ಏನಂದರೆ ಅವ್ರು ಓದಬೇಕಷ್ಟೇ. ಅಂದರೆ ಅವ್ರ ಓದಿಗೆ ಯಾವುದೇ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗಲ್ಲ. ಅವ್ರು ಹೇಗೆ ಓದ್ತಾರೋ ಆ ರೀತಿ ಅವ್ರ ಎಫರ್ಟ್ ಹೇಗಿರುತ್ತೋ ಆ ರೀತಿ ಅವ್ರಿಗೆ ಮಾರ್ಕ್ಸ್ ಬರುತ್ತಷ್ಟೇ. ಮನೆ ತುಂಬ ಚಿಕ್ಕದು ಅಥವಾ ಮನೇಲಿ ದುಡ್ಡಿಲ್ಲ, ಇವೆಲ್ಲ ಓದೋಕ್ಕೆ ಮ್ಯಾಟ್ರೇ ಆಗಲ್ಲ. ಮುಂದಿನ ಮಕ್ಕಳು ಏನು ಮಾಡಬೇಕಂದ್ರೆ ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳನ್ನ ಬಿಟ್ಟು ಬರೀ ಓದೋದಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸೆಕೆಂಡ್ ಪಿ ಯು ಸಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ ತೆಗಿಬೋದು. ನನಗೆ ಬಾಲ್ಯದಿಂದ ನನ್ನ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲಿಂದ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ವಿದ್ಯಾಭ್ಯಾಸಕ್ಕೆಲ್ಲ. ಮತ್ತು ನಾನು 10th 88% ತೆಗೆದಾಗ ನನಗೆ ವಿದ್ಯಾಪೋಷಕ್ಕೆ ಸ್ಕಾಲರ್ಶಿಪ್ಗೆ ನಾನು ಅಪ್ಲೈ ಮಾಡಿದೆ. ಅದು ನನಗೆ ಸಿಕ್ತು.
ವಿದ್ಯಾಪೋಷಕ್ಕೆ ನಾನು ಯಾವಾಗ ಜಾಯಿನ್ ಆದೆ ಅವ್ರು ಕೊಡೋ ಸ್ಕಾಲರ್ಶಿಪ್ಪಿಂದ ನನಗೆ ತುಂಬ ಸಹಾಯ ಆಯಿತು. ನನಗೆ ಸ್ಕಾಲರ್ಶಿಪ್ ಅಂತ ಮೊದಲು ಸಿಕ್ಕಿದ್ದು ಅದು ಅವರದ್ದೇ. ನಮ್ಮ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಕಾಲೇಜಿನ ಮನೆಯಿಂದ ಕಾಲೇಜಿಗೆ ಹೋಗಬೇಕಾಗಿರ್ಬೋದು, ಎಲ್ಲದಕ್ಕೂ ವಿದ್ಯಾಪೋಷಕ್ ತುಂಬ ಹೆಲ್ಪ್ ಮಾಡಿದೆ. ನನ್ನ ಮಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸರ್. ಅವಳಿಗೆ ಚಿಕ್ಕಂದಿನಿಂದ ನನ್ನ 2 ಮಕ್ಕಳನ್ನು ನಾನು ಓದಿಸ್ತಾ ಇದ್ದುವಾಗ ನಂಗೆ ಅವ್ರು ತುಂಬ ಕಾಲೇಜಲ್ಲಿ ಸ್ಕೂಲಲ್ಲಾಗಿರ್ಬೋದು ಚೆನ್ನಾಗಿ ಓದಬೇಕು ಅನ್ನೋದೇ ನಂದು ಒಂದೇ ಆಸೆ. ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿರೋ ನಮಗೆ ವಿದ್ಯೆ ಒಂದೇ ದಾರಿ. ಹಾಗಾಗಿ ಅವ್ರನ್ನ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ತುಂಬ ಖುಷಿ ಇದೆ ನನ್ನ ಮಗಳು ಕಾಲೇಜಲ್ಲಿ ಫಸ್ಟ್ ಬಂದಿದ್ದು ನಂಗೆ ತುಂಬ ಖುಷಿ ಅನಿಸ್ತಾ ಇದೆ ಸರ್. ನಾನು ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಸರ್. ಹಾಗಾಗಿ ನನ್ನ ದುಡಿಮೆ ಅವ್ರಿಗೆ ಜೀವನಕ್ಕಾಗಿ ನಾನು ಅದರಲ್ಲೇ ಮನೆ ಖರ್ಚು ಅದು ಇದು ನಿಭಾಯಿಸ್ಕೊಂಡು ಮಕ್ಕಳನ್ನು ನೋಡ್ಕೊಳ್ಬೇಕು. ಸಂಸ್ಥೆ ಅಂತ ಯಾವುದು ಸಹಾಯ ಬಂದಿಲ್ಲ ಸರ್. ಅವಳು ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕ್ಕೆ ಅವಳು ಆಯ್ಕೆಯಾಗಿದ್ದಾಳೆ. ಅಲ್ಲಿಂದ ಸ್ವಲ್ಪ ಹಣ ಸಹಾಯ ಆಗಿದೆ. ತುಂಬ ಖುಷಿಯಾಯಿತು ಸರ್. ಸ್ವಲ್ಪ ನನ್ನ ಮಗಳಿಗೆ ಅಲ್ಲಿಂದ ಸ್ವಲ್ಪ ಹೆಲ್ಪ್ ಆಯಿತು. ತುಂಬಾ ಖುಷಿ ಆಯಿತು ಸರ್. ನಾನು ಪ್ರತಿಯೊಂದು ಮಕ್ಕಳಿಗೆ ಹೇಳೋದು ಇಷ್ಟೇ ಸರ್, ಹೇಗೆ ಇರಲಿ ಕಲಿಯೋ ಟೈಮಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲೇಬೇಕು ಅನ್ನೋದು ಒಂದೇ ನಾನು ಹೇಳೋದು. ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬೇಕು, ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಸರ್. ಸರ್ ತುಂಬ ಖುಷಿ ಇದೆ ಸರ್ ಇದ್ರ ಬಗ್ಗೆ. ಅವಳಿಗೆ ಓದೋದು ತುಂಬ ಕನಸಾಗಿತ್ತು. ಅವಳಿಗೆ ನಾನೊಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ಅವಳ ಕನಸಾಗಿತ್ತು ಸರ್. ಅವಳಿಗೆ ಓದಲಿಕ್ಕೆ ಕೂಡ ಪ್ರೈಮರಿಯಿಂದ ಹೈಸ್ಕೂಲಿಂದ ಅಲ್ಲಿಂದ ಸ್ಟಾರ್ಟಾಗಿ ಎಲ್ಲ ಶಿಕ್ಷಕರ ಸಪೋರ್ಟಿಂದ, ಹಾಗೆಯೇ ಇಲ್ಲಿ ಮಂದಾರ್ತಿ ಕಾಲೇಜ್ ಅವಳು ಎಜುಕೇಷನಿಗೆ ಚೂಸ್ ಮಾಡ್ತಿರೋಂಥ ಮಂದಾರ್ತಿ ಕಾಲೇಜಿಂದ ಕೂಡ ತುಂಬ ಸಪೋರ್ಟ್ ಸಿಕ್ಕಿತ್ತು ಸರ್ ಅವಳಿಗೆ. ಮತ್ತು ಅವಳ ವಿದ್ಯಾಭ್ಯಾಸಕ್ಕೆ ಅವಳೇ ಅಂದರೆ ಯಾರು ಬೆಳಿಗ್ಗೆ ಏಳುವಾಗ ಅವಳಿಗೆ ಹೇಳಬೇಕಂತ ಇರಲಿಲ್ಲಾಗಿತ್ತು. ಅವಳೇ ಬೆಳಿಗ್ಗೆ ಬೇಗ ಎದ್ದು ಓದಿ ಅದಕ್ಕೆ ಏನು ತಯಾರಿ ಬೇಕು ಅದನ್ನು ಅವಳು ಮಾಡ್ಕೊಳ್ತಾ ಇದ್ಳು ಸರ್. ಮತ್ತು ಯಾವುದೇ ರೀತಿ ಟ್ಯೂಷನ್ಗೆಲ್ಲ ಹೋಗೋದಾಗಲಿ ಯಾವುದೇ ರೀತಿ ಆ ಥರ ಹೋಗಲಿಲ್ಲ ಅವಳು ಟ್ಯೂಷನಿಗೆಲ್ಲ. ಹಾಗೆಯೇ ಮತ್ತು ಅವಳಿಗೆ ಮತ್ತು ಯಾರು ಹೇಳಬೇಕಂತ ಇರಲಿಲ್ಲ ಓದು ಅಂತ. ಮತ್ತು ನಮ್ಮ ಕಡೆಯಿಂದ ಕೂಡ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ ಪೋಷಕರಿಂದಾಗಲಿ. ಅವಳಿಗೆ ನಾನೊಂದು ಏನಾದರೂ ಒಂದು ಸ್ಥಾನದಲ್ಲಿ ಬರಬೇಕು ಕಾಲೇಜಿಗೆ ಅನ್ನೋ ರೀತಿಯಲ್ಲಿ ಅವಳೇ ಸಹ ಮಾಡಿರೋ ತುಂಬ ಖುಷಿ ಇದೆ ಸರ್ ಅದ್ರ ಬಗ್ಗೆ. ಅವಳು ಇಲ್ಲಿ ಕಾಲೇಜಿಗೆ ಫಸ್ಟ್ ಬಂದಿರುವಂಥ ತುಂಬ ಖುಷಿ ಇದೆ ಡಿಸ್ಟಿಂಕ್ಷನ್ನಲ್ಲಿ ಸರ್. ಸ್ಥಳೀಯವಾಗಿ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸಕುತ್ತೂರು ಅಂತ ಸರ್, ಅದೊಂದು ನಮಗೆ ಅದ್ಭುತ ಕೊಡುಗೆ ಅಂತಲೇ ಹೇಳ್ಬೋದು ಈ ಶಾಲೆ ಬಗ್ಗೆ. ಪ್ರೈಮರಿ ಮತ್ತು ಇಲ್ಲಿ ಹೈಸ್ಕೂಲ್ ಇದೆ ಅಲ್ಲ ಸರ್. ಇಲ್ಲಿನ ಮಕ್ಕಳಿಗೆ ಇದು ಕನ್ನಡ ಮಾಧ್ಯಮ ಶಾಲೆ. ನಿಜವಾಗಿ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆಗಿದ್ದರೂ ಕೂಡ ಇಂಗ್ಲೀಷಿಗೆ ಅವರು ಕೊಡುವಂಥ ಒತ್ತಿದೆ ಅಲ್ಲ ಸರ್. ಯಾವ ಆಂಗ್ಲ ಮಾಧ್ಯಮಕ್ಕೂ ಕಡಿಮೆ ಇಲ್ಲ ಇಲ್ಲಿ ಶಾಲೆಯ ಶಿಕ್ಷಕರ ಒಂದು ಪ್ರೋತ್ಸಾಹ ಕೂಡ. ಹಳೆ ವಿದ್ಯಾರ್ಥಿಗಳಾದರೂ ಕೂಡ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ನಮ್ಮ ಹೈಸ್ಕೂಲ್ ಅದು ಅಲ್ಲಿಂದನೂ ಕೂಡ ಹೈಸ್ಕೂಲು ನಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ 2 ರೀತಿಯಲ್ಲೂ ಕೂಡ ನಮಗೆ ಇಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಅವರಿಗೆ ಚಾನ್ಸ್ ಉಂಟು ಸರ್. ಇಲ್ಲಿ ಅವ್ರದ್ದು ಸಪೋರ್ಟ್ ಅನ್ನೋದಿತ್ತಲ್ಲ ಸರ್. ಒಮ್ಮೆ ಶಾಲೆಗೆ ಸೇರಿದರೆ ಅವರು ಎಲ್ಲಿವರೆಗೆ ಕಲಿತಾರಲ್ಲ ಅಲ್ಲಿವರೆಗೆ ಹಳೆ ವಿದ್ಯಾರ್ಥಿಗಳನ್ನು ಆದರೂ ಕೂಡ ಶಿಕ್ಷಕರ ಒಂದು ಸಪೋರ್ಟ್ ಅನ್ನೋದು ಹಾಗೆ ಇರ್ತದೆ. ಅವರ ಸ್ಟೂಡೆಂಟ್ ಅನ್ನೋ ರೀತಿಯಲ್ಲಿ ಅವರು ಕಾಳಜಿಯನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮಗೆ ಹೆಮ್ಮೆ ಪಡುವಂಥ ವಿಷಯವೇ ನಮ್ಮ ಊರಿನ 2 ಶಾಲೆಗಳು ಸರ್. ತುಂಬ ಖುಷಿ ಆಗ್ತದೆ ಅದ್ರ ಬಗ್ಗೆ ಹೇಳಲಿಕ್ಕೆ. ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸಕು